ನಮಸ್ತೆ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿರತಕ್ಕಂಥ ಜಿಕೆಯನ್ನು ನೋಡ್ತಾ ಹೋಗೋಣ. ಇದೆಲ್ಲ PC to DC ಬೇಕಾಗಿರ್ತಕ್ಕಂಥ ಜಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ನದಿಗಳು ಮತ್ತು ನದಿಗಳ ಉಗಮ ಸ್ಥಾನವನ್ನು ನೋಡ್ತಾ ಇದ್ದೀವಿ. ಭೀಮಾ ನದಿ ಇದು ಕೃಷ್ಣಾ ನದಿಯ ಉಪನದಿಯಾಗಿರುವಂಥದ್ದು. ಇದರ ಭೀಮಾ ನದಿಯ ಉಗಮ ಸ್ಥಾನ ಎಲ್ಲಿ ಅಂತಂದ್ರೆ ಭೀಮಾಶಂಕರ ಅಂತ ಹೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂಥದ್ದು. ನಂತರ ಬರುವಂಥದ್ದು ಕೃಷ್ಣಾ ನದಿಯ ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದುವಂಥದ್ದು, ಅದು ಕೂಡ ಮಹಾರಾಷ್ಟ್ರ. ಡೋಣಿ ನದಿ ಜತ್ದಲ್ಲಿ ಉಗಮ ಹೊಂದುವಂಥದ್ದು, ಅದು ಕೂಡ ಮಹಾರಾಷ್ಟ್ರದಲ್ಲಿ. ಇನ್ನು ಮಲಪ್ರಭಾ ನದಿಯು ಕನಕಂಬಿ ಬೆಳಗಾವಿಯಲ್ಲಿ ಉಗಮ ಹೊಂದುವಂಥದ್ದು. ಘಟಪ್ರಭಾ ನದಿ ರಾಮಘಟ್ಟ ಬೆಳಗಾವಿಯಲ್ಲಿ. ಮಾಂಜ್ರಾ ನದಿ ಬಾಲ್ಘಾಟ್ ಮಹಾರಾಷ್ಟ್ರದಲ್ಲಿ. ತುಂಗಭದ್ರಾ ನದಿ ಸಂಸೆ ಚಿಕ್ಕಮಗಳೂರಲ್ಲಿ. ಕಾವೇರಿ ತಲಕಾವೇರಿ ಕೊಡಗುವಿನಲ್ಲಿ. ವೇದಾವತಿ ಬಾಬಾ ಬುಡನಗಿರಿ ಚಿಕ್ಕಮಗಳೂರಿನಲ್ಲಿ. ಹೇಮಾವತಿ ಜಾವಳಿ ಚಿಕ್ಕಮಗಳೂರಿನಲ್ಲಿ. ಕಪಿಲಾ ವೈನಾಡು ಕೇರಳದಲ್ಲಿ. ವರದಾ ಮೂಲ ಶಿವಮೊಗ್ಗದಲ್ಲಿ. ಕಾಳಿ ನದಿ ಸೋಪಾ ಉತ್ತರ ಕನ್ನಡ ಜಿಲ್ಲೆ. ಲಕ್ಷ್ಮಣ ತೀರ್ಥ ಮುನಿಕಾಡು ಕೊಡಗು. ಅರ್ಕಾವತಿ ನಂದಿದುರ್ಗ ಚಿಕ್ಕಬಳ್ಳಾಪುರ ಜಿಲ್ಲೆ. ಶಿಂಷಾ ದೇವರಾಯನದುರ್ಗ ತುಮಕೂರು. ಶರಾವತಿ ಅಂಬುತೀರ್ಥ ಶಿವಮೊಗ್ಗ. ಅಘನಾಶಿನಿ ಶಂಕರ ಹೊಂಡ ಉತ್ತರ ಕನ್ನಡ. ಪಾಲರ ಗೌತಮಗುಡ್ಡ ಕೋಲಾರ. ಕುಮದ್ವತಿ ಹುಂಚ ಶಿವಮೊಗ್ಗ. ನೇತ್ರಾವತಿ ಸಂಸೆ ಚಿಕ್ಕಮಗಳೂರು. ನುಗ್ಗು ನೆಲ್ಲಂಬೂರು ಕೇರಳ. ಹರಗಿ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು. ವರಾಹಿ ನದಿ ಶಿವಮೊಗ್ಗ. ಇನ್ನು ವಿವಿಧ ದೇಶಗಳ ಸ್ವತಂತ್ರ ದಿನಾಚರಣೆಯನ್ನ ನೋಡ್ತಾ ಹೋಗೋಣ. ಭಾರತದ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15. ಪಾಕಿಸ್ತಾನದ ಸ್ವತಂತ್ರ ದಿನಾಚರಣೆ ಆಗಸ್ಟ್ 14. ಆಸ್ಟ್ರೇಲಿಯನ್ ಡೇ ಜನವರಿ 26. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯ ದಿನಾಚರಣೆ ಜುಲೈ 4. ಬಾಂಗ್ಲಾದೇಶದ ಸ್ವಾತಂತ್ರ್ಯ ದಿನಾಚರಣೆ ಮಾರ್ಚ್ 26. ಬ್ರೆಜಿಲ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಸೆಪ್ಟೆಂಬರ್ 7. ಕೆನಡಾ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಜುಲೈ 1. ಚೀನಾ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಕ್ಟೋಬರ್ 1. ಫ್ರಾನ್ಸ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಜುಲೈ 14. ಗ್ರೀಸ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಮಾರ್ಚ್ 25. ಇಸ್ರೇಲ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಮೇ 14. ಇಟಲಿ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಏಪ್ರಿಲ್ 15. ಜಪಾನ್ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಾಚರಣೆ ಜನವರಿ 26. ಮ್ಯಾನ್ಮಾರ್ ಸ್ವಾತಂತ್ರ್ಯ ದಿನಾಚರಣೆ ಜನವರಿ 4 ಇರುವಂತದ್ದು. ಓಕೆ, ಈಗ ವಿವಿಧ ಕ್ಷೇತ್ರಗಳಾದ ಪಿತಾಮಹರು ನೋಡ್ತಾ ಹೋಗೋಣ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ವಿಜ್ಞಾನದ ಪಿತಾಮಹ ರೋಜರ್ ಬೆಕನ್. ರೇಖಾಗಣಿತದ ಪಿತಾಮಹ ಯೂಕ್ಲಿಡ್. ತಳಿಶಾಸ್ತ್ರದ ಪಿತಾಮಹ ಗ್ರಿಗರ್ ಮೆಂಡಲ್. ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರಟಿಸ್. ಸಸ್ಯಶಾಸ್ತ್ರದ ಪಿತಾಮಹ ಕಾರ್ಲೋಸ್ ಲಿನಿಯಸ್. ಜೀವವಸ್ತುಗಳ ವರ್ಗೀಕರಣದ ಪಿತಾಮಹ ಅರಿಸ್ಟಾಟಲ್. ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟೋಂಟ್. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಸಮಾಜವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್. ಕನ್ನಡ ಪ್ರಸನ್ನ ಪಿತಾಮಹ TP ಕೈಲಾಸಂ. ಕರ್ನಾಟಕದ ಸಂಗೀತದ ಪಿತಾಮಹ ಪುರಂದರದಾಸರು. ಜ್ಯೋತಿಷ್ಯ ಕಲೆಯ ಪಿತಾಮಹ ವರಹಮ್ಮೀರ. ವಚನ ಸಂಪಾದನೆಯ ಪಿತಾಮಹ ಪಗ್ಗು ಹಳಕಟ್ಟಿ. ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ರವರು. ಓಕೆ, ರಾಜಮನೆತನಗಳು ಮತ್ತು ಅವುಗಳ ಲಾಂಛನಗಳನ್ನ ನೋಡೋಣ. ಕದಂಬರು ಸಿಂಹ. ಮೌರ್ಯರ ನವಿಲು. ಶಾತವಾಹನರು ಅಶ್ವದಳ. ಗಂಗರದು ಮದಗಜ. ಬಾದಾಮಿ ಚಾಲುಕ್ಯರದು ವರಹ. ರಾಷ್ಟ್ರಕೂಟರು ಗರುಡ. ಕಲ್ಯಾಣ ಚಾಲುಕ್ಯರು ವರಹ. ವಿಜಯನಗರ ಸಾಮ್ರಾಜ್ಯದವ್ರದು ವರಹ. ಮೈಸೂರಿನ ಒಡೆಯರು ಗಂಡಬೇರುಂಡ. ಚೋಳರು ಹುಲಿ. ಪಲ್ಲವರು ನಂದಿ. ಚೇರರು ಮೀನು. ಇಲ್ಲಿ ನೋಡ್ರಿ, ಮೈಸೂರಿನ ಒಡೆಯರ್ದು ಗಂಡ ಬೇರುಂಡ ಇದೇನೈತಿ ಅಂದ್ರೆ ಕರ್ನಾಟಕದ ಏನ್ ಸಾರಿಗೆ ಇದೆಯಲ್ಲ ಬಸ್ಗಳ ಮೇಲೆ ಆ ಚಿತ್ರವನ್ನ ತಾವು ನೋಡ್ಬೋದು.
ಇನ್ನ ಭಾರತದ ಕ್ರೀಡಾಂಗಣಗಳು ಅಂತ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಭಾರತದ ಕ್ರೀಡಾಂಗಣಗಳು: ಭರಾಬಾಟಿ ಕ್ರೀಡಾಂಗಣ ಕಟಕ್, ಬರ್ಕುತುಲ್ಲಾ ಖಾನ್ ಕ್ರೀಡಾಂಗಣ ಜೋಧ್ಪುರ್, ಬ್ರೌನ್ಯಾನ್ ಕ್ರೀಡಾಂಗಣ ಮುಂಬೈ, ಇಡನ್ ಗಾರ್ಡನ್ ಕೋಲ್ಕತ್ತಾ, ಫಿರೋಜ್ ಶಾ ಕೋಟ್ಲಾ ದೆಹಲಿ, ಗಾಂಧಿ ಕ್ರೀಡಾಂಗಣ ಜಲಂಧರ್, ಗ್ರೀನ್ ಪಾರ್ಕ್ ಕಾನ್ಪುರ್, ಇಂದಿರಾ ಗಾಂಧಿ ಕ್ರೀಡಾಂಗಣ ವಿಜಯವಾಡ, ರಾಜೀವ್ ಗಾಂಧಿ ಫೋರ್ಟ್ ಸಿಲ್ವರ್ ಜುಬಿಲಿ ಕ್ರೀಡಾಂಗಣ ವಿಶಾಖಪಟ್ಟಣಂ, ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ನವದೆಹಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಹೈದರಾಬಾದ್, ಎಂ ಚೆನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು, ಎಂ.ಎ. ಚಿದಂಬರ ಕ್ರೀಡಾಂಗಣ ಚೆನ್ನೈ, ಮಾಧವರಾವ್ ಸಿಂಧಿಯಾ ಕ್ರೀಡಾಂಗಣ ರಾಜ್ಕೋಟ್, ಮೊಯಿನ್ ಉಲ್ ಹಕ್ ಕ್ರೀಡಾಂಗಣ ಪಟ್ನಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಮೊತೇರಾ ಕ್ರೀಡಾಂಗಣ ಅಹಮದಾಬಾದ್, ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣ ಜೈಪುರ್, ವಿಬರ್ಧಾ ಸಿಎ ಮೈದಾನ್ ನಾಗ್ಪುರ್, ವಾಂಖಡೆ ಕ್ರೀಡಾಂಗಣ ಮುಂಬೈ. ಇನ್ನ ಎಲ್ಲ ರಾಷ್ಟ್ರಗಳ ರಾಷ್ಟ್ರೀಯ ಪ್ರಾಣಿಗಳ ಪಟ್ಟಿಯನ್ನ ಇಲ್ಲಿ ನೋಡ್ತಾ ಹೋಗೋಣ. ಅಫ್ಘಾನಿಸ್ತಾನ್ ಮಾರ್ಕೋಪೋಲೋ ಕುರಿ, ಅರ್ಜೆಂಟೀನಾ ಪೋಮಾ, ಆಸ್ಟ್ರೇಲಿಯಾ ಕಾಂಗ್ರೂ, ಬಾಂಗ್ಲಾದೇಶ್ ರಾಯಲ್ ಬೆಂಗಾಲ್ ಟೈಗರ್, ಬೆಲ್ಜಿಯಂ ಲಯನ್, ಭೂತಾನ್ ತಕೀನ್, ಬೊಲಿವಿಯಾ ಮಾಲಾ, ಬ್ರೆಜಿಲ್ ಜಾಗ್ವಾರ್, ಬಲ್ಗೇರಿಯಾ ಲಯನ್, ಚಿಲ್ಲಿ ಉಮೋಲ್, ಚೀನಾ ಚೈನೀಸ್ ಡ್ರ್ಯಾಗನ್, ಕೊಲಂಬಿಯಾ ಅಂಡಿಯನ್ ಕಾಂಡೋರ್, ಕ್ಯೂಬಾ ಕ್ಯೂಬನ್ ಮೊಸುಳೆ, ಡೆನ್ಮಾರ್ಕ್ ಲಯನ್, ಈಜಿಪ್ಟ್ ಸಲಾದಿಯನ್ ಈಗಲ್, ಇಂಗ್ಲೆಂಡ್ ಲಯನ್, ಹಂಗೇರಿ ಟುರಲ್, ಭಾರತ ರಾಯಲ್ ಬೆಂಗಾಲ್ ಟೈಗರ್, ಮಯನ್ಮಾರ್ ಟೈಗರ್, ನೆದರ್ಲ್ಯಾಂಡ್ ಲಯನ್, ಪಾಕಿಸ್ತಾನ್ ಮಾರ್ಕೋರ್, ಫಿಲಿಪೈನ್ಸ್ ಕಾರಾಬಾವು, ಪೋಲ್ಯಾಂಡ್ ವೈಟ್ ಈಗಲ್, ಪೋರ್ಚುಗಲ್ ಗಾಲೆಡಿ ಬಾರ್ಲೋಸ್, ಸಿಂಗಾಪುರ್ ಲಯನ್ಸ್. ಸೊ ದ್ವೀಪಗಳು ಮತ್ತು ಅವುಗಳ ವಿಶೇಷತೆಯನ್ನ ನೋಡೋಣ. ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್, ಜಗತ್ತಿನ ಎರಡನೆಯ ಅತಿ ದೊಡ್ಡ ದ್ವೀಪ ನ್ಯೂಗಿನಿಯಾ, ಜಗತ್ತಿನ ಮೂರನೇ ಅತಿ ದೊಡ್ಡ ದ್ವೀಪ ಬೋರ್ನಿಯೋ, ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್, ಸರೋವರದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಮೌನಿಟಿಲ್ ಟೌನ್ಲಿ ದ್ವೀಪ ಕೆನಡಾ, ಜಗತ್ತಿನಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ದ್ವೀಪ ಬನಾಲಾ ದ್ವೀಪ ಬ್ರೆಜಿಲ್, ಜಗತ್ತಿನ ಅತಿ ಚಿಕ್ಕ ದ್ವೀಪ ಇಥೋಪಿಯಾ, ಜಗತ್ತಿನ ಅತಿ ಹೆಚ್ಚು ಜನಭರಿತ ದ್ವೀಪ ಜಾವಾ ಇಂಡೋನೇಷ್ಯಾ, ಅತಿ ಹೆಚ್ಚು ದೇಶಗಳನ್ನ ಹಂಚಿಕೊಂಡ ದ್ವೀಪ ಬೋರ್ನಿಯೋ, ಇದು 3 ದೇಶಗಳಾದ ಬ್ರೂನೈ, ಇಂಡೋನೇಷ್ಯಾ, ಮಲೇಷ್ಯಾ ದೇಶಗಳೊಂದಿಗೆ ಹಂಚಿಕೊಂಡಿದೆ ಬ್ರೂನಿಯೋ. ಭಾರತದ ನದಿ ದ್ವೀಪ ಮಜೋಲಿ, ಅಸ್ಸಾಂ, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದ್ವೀಪ ಶಾನ್ ಕ್ರೋಸ್ ಡೆಲ್ ಇಸ್ಲೋಟ್. ಜಗತ್ತಿನ ಪ್ರಮುಖ ದ್ವೀಪ ರಾಷ್ಟ್ರಗಳು ಕ್ಯೂಬಾ, ಇಂಡೋನೇಷ್ಯಾ, ಜಪಾನ್, ಮಾಲ್ಡೀವ್ಸ್, ಮಾಲ್ವಾ, ನ್ಯೂಜಿಲೆಂಡ್, ಫಿಲಿಪೈನ್ಸ್, ಸಿಂಗಾಪುರ್, ಶ್ರೀಲಂಕಾ, ಮಾರಿಷಸ್ ಮತ್ತು ಯುನೈಟೆಡ್ ಕಿಂಗ್ಡಮ್. ಇನ್ನು ಬುಡಕಟ್ಟುಗಳು ಮತ್ತು ಅವುಗಳ ನೃತ್ಯಗಳನ್ನ ನೋಡ್ತಾ ಹೋಗೋಣ. ಅಕಿಯಾನಾಥ್ ಅಸ್ಸಾಂ, ಬಹಾಕವಾತ ಒಡಿಶಾ, ಬಂಗ್ರಾ ಪಂಜಾಬ್, ಬವಾಯ್ ಗುಜರಾತ್ ರಾಜಸ್ಥಾನ್, ಇಕಾತ್ ಚಕ್ರಿ ಜಮ್ಮು ಕಾಶ್ಮೀರ, ಕರನ್ ಕಚ್ರಿ ಚಪೇಲಿ ಉತ್ತರ ಪ್ರದೇಶ, ಹವಾಯ ಪಶ್ಚಿಮ ಬಂಗಾಳ, ಕೋಡಿಯಟ್ಟಂ ತೊಯ್ಯಂ ಚಾವಿಟು ನಾಟಂ ಕೇರಳ, ಚಿರಾವು ಮಿಜೋರಾಂ, ತಮಾಷಾ ದಹಿಕಾ ಮಹಾರಾಷ್ಟ್ರ, ಗಂಗೂರು ರಾಜಸ್ಥಾನ್, ತಿಪ್ಪಾನಿ ರಸೀಲಾ ಬರ್ಗ್ ಗುಜರಾತ್, ಗಿಡ್ಡ ಪಂಜಾಬ್, ಜಾಟ ಜನಿತ್ ಬಿಹಾರ್, ಜಾತ್ರಾ ಪಶ್ಚಿಮ ಬಂಗಾಳ, ಜುಲಾನ್ ಲೀಲಾ ರಾಜಸ್ಥಾನ್, ಕುಮ್ಮಿ ತಮಿಳುನಾಡು, ಕಯಾಂಗ್ ಹಿಮಾಚಲ್ ಪ್ರದೇಶ್, ಲಾಯ್ ಹರೋಬ್ ಮಣಿಪುರ್, ಜುಲನ್ ಲೀಲಾ ರಾಜಸ್ಥಾನ್, ವಿತಿ ಭಾಗವತ್ ಆಂಧ್ರ ಪ್ರದೇಶ್, ಪಂಡಾವನಿ ಮಧ್ಯಪ್ರದೇಶ್ ಇಲ್ಲಿರುವಂಥದ್ದು. ಇನ್ನು ಮುಂದಿನ ನೋಡೋದಾದ್ರೆ ಪ್ರಮುಖ ಭೌಗೋಳಿಕ ಸ್ಥಳಗಳು ಮತ್ತು ಅವುಗಳ ಅನ್ವರ್ಥ ನಾಮಗಳನ್ನ ನೋಡೋಣ. ಸ್ವರ್ಣ ಮಂದಿರ ನಗರ ಅಮೃತ್ಸರ ಭಾರತ, 7 ಬೆಟ್ಟಗಳ ನಗರ
ತಿರುಪತಿ ಅಂತ ಕೊಟ್ಟಿದ್ದಾರೆ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ. ಹಾರುವ ಮೀನಿನ ನಾಡು ಬಾರ್ಬೋಡಸ್. 1000 ಸರೋವರಗಳ ನಾಡು ಫಿನ್ಲ್ಯಾಂಡ್. ಬಿಳಿ ಆನೆಗಳ ನಾಡು ಥೈಲ್ಯಾಂಡ್. ಪ್ರಪಂಚದ ಸಕ್ಕರೆ ಖನಿಜ ಕ್ಯೂಬಾ. ಯುರೋಪಿನ ಆಟದ ಮೈದಾನ ಸ್ವಿಟ್ಜರ್ಲ್ಯಾಂಡ್. ಗಗನಚುಂಬಿ ಕಟ್ಟಡಗಳ ನಗರ ನ್ಯೂಯಾರ್ಕ್. ಯುರೋಪಿನ ಕದನ ಮೈದಾನ ಬೆಲ್ಜಿಯಂ. ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಜಿಬ್ರಾಲ್ಟರ್. ನೈಲ್ ನದಿಯ ಕೊಡುಗೆ ಈಜಿಪ್ಟ್. ಕನಸಿನ ಗೋಪುರದ ನಗರ ಇಂಗ್ಲೆಂಡ್ ಆಕ್ಸ್ಫರ್ಡ್. ಮಧ್ಯರಾತ್ರಿ ಸೂರ್ಯೋದಯದ ನಾಡು ನಾರ್ವೆ. ವಿರಕ್ತ ಸಾಮ್ರಾಜ್ಯ ದಕ್ಷಿಣ ಕೊರಿಯಾ. ಇನ್ನು ಭಾರತದ ಪ್ರಮುಖ ವಿಜ್ಞಾನಿಗಳವರು ವೈಜ್ಞಾನಿಕ ಸಂಶೋಧನೆಗಳನ್ನ ನೋಡೋಣ. ಸಿ.ವಿ. ರಾಮನ್ ಬೆಳಕಿನ ತತ್ವ. ಜೆ.ಸಿ. ಬೋಸ್ ರವರು ಸಸ್ಯ ವಿಶ್ಲೇಷಣೆ. ಎಸ್.ಎನ್. ಬೋಸ್ ರವರು ಪರಮಾಣು ಬೀಜಗಳು. ಎಸ್. ರಾಮಾನುಜರಂ ಗಣಿತಶಾಸ್ತ್ರ. ಬೀರ್ಬಲ್ ಸಹಾನಿ ಸಸ್ಯಶಾಸ್ತ್ರ. ಪಿ.ಸಿ. ರಾಯ್ ರಾಸಾಯನಶಾಸ್ತ್ರ. ವಿಕ್ರಮ್ ಸಾರಾಭಾಯಿ ಯೂಮ್ ಸಂಶೋಧನೆ. ಡಿ.ಕೆ. ಸೇನ್ ಬದಲಿ ಹೃದಯ. ಎಚ್.ಎನ್. ಸ್ಲೇಟಾ ಅಣುಶಕ್ತಿ ಸಂಶೋಧನೆ. ರಾಜಾರಾಮನ್ ಪರಮಾಣು. ಮೇಘನಾಥ್ ಸಹ ದ್ರವಗಳ ಮೇಲಿನ ಒತ್ತಡ ಪರಮಾಣು. ಹರಗೋವಿಂದ್ ಖುರಾನ್ ಜೀವಾಣು ವಿಶ್ಲೇಷಣೆ. ಇನ್ನ ಹೆಸರಿನ ವೈಶಿಷ್ಟ್ಯತೆಗಳನ್ನ ನೋಡೋಣ. ಲೋಕಮಾನ್ಯ ಅಂತೇಳಿ ಯಾರನ್ನ ಕರೀತಾರೆ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ರವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಚಾಚಾ ಜವಾಹರ್ಲಾಲ್ ನೆಹರು. ಪ್ರಿಯದರ್ಶಿನಿ ಶ್ರೀಮತಿ ಇಂದಿರಾ ಗಾಂಧಿ. ಬಾಪೂಜಿ ಮಹಾತ್ಮ ಗಾಂಧೀಜಿ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಗುರುದೇವ ರವೀಂದ್ರನಾಥ್ ಟ್ಯಾಗೋರ್. ಗುರೂಜಿ ಎಂ.ಎಸ್. ಗೋಳವಲ್ಕರ್. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ರಾಜಾಜಿ ಸಿ ರಾಜಗೋಪಾಲಾಚಾರಿ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ದೇಶಬಂಧು ಸಿ.ಆರ್. ದಾಸ್. ಚಿನ್ನದ ಹುಡುಗಿ ಪಿ.ಟಿ. ಉಷಾ. ಪಂಚಾಲ ಕೇಸರಿ ಲಾಲಾ ಲಜಪತ್ ರಾಯ್. ಶಾಂತಪ್ರಿಯೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತದ ಮುತ್ತಾತ ದಾದಾಬಾಯಿ ನವರೋಜಿ. ಇನ್ನ ಪ್ರಮುಖ ಆರ್ಥಿಕ ಇಶ್ವಿಗಳನ್ನ ನೋಡುತ್ತಾ ಹೋಗೋಣ. 1770ರಲ್ಲಿ ಭಾರತದ ಪ್ರಥಮ ಬ್ಯಾಂಕ್ ಸ್ಥಾಪನೆ ಆಯಿತು. 1837ರಲ್ಲಿ ಭಾರತ ಪ್ರಥಮ ಅಂಚೆ ವ್ಯವಸ್ಥೆ. 1853ರಲ್ಲಿ ಭಾರತ ಪ್ರಥಮ ರೈಲು ಮಾರ್ಗ ಮುಂಬೈ ಟು ಠಾಣಾ. 1902ರಲ್ಲಿ ಭಾರತ ಪ್ರಥಮ ಜಲವಿದ್ಯುತ್ ಸ್ಥಾವರ ಸ್ಥಾಪನೆ ಶಿವನ ಸಮುದ್ರ ಕರ್ನಾಟಕ. 1911ರಲ್ಲಿ ಭಾರತದ ವಾಯು ಸಾರಿಗೆ ಸ್ಥಾಪನೆ. 1935ರಲ್ಲಿ RBI ಸ್ಥಾಪನೆ. 1948ರಲ್ಲಿ ಭಾರತ ಪ್ರಥಮ ಕೈಗಾರಿಕಾ ನೀತಿ ಘೋಷಣೆ. 1948ರಲ್ಲಿ ಕನಿಷ್ಠ ವೇತನ ಕಾನೂನು. 1951ರಲ್ಲಿ ಭಾರತ ಮೊದಲ ಪಂಚವಾರ್ಷಿಕ ಯೋಜನೆ. 1952ರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ. 1982ರಲ್ಲಿ ನಬಾರ್ಡ್ ಸ್ಥಾಪನೆ. 1987ರಲ್ಲಿ ರಾಷ್ಟ್ರೀಯ ಬಾಲ ಕಾರ್ಮಿಕ ನೀತಿ. 1995ರಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಉಗಮ. 1948ರಲ್ಲಿ ಭಾರತದ ಅಣುಶಕ್ತಿ ಮಂಡಳಿ ಸ್ಥಾಪನೆ. 1927ರಲ್ಲಿ ಭಾರತದ ಪ್ರಥಮ ಆಕಾಶವಾಣಿ ಕಾರ್ಯಕ್ರಮ ಪ್ರಸಾರ. 1951ರಲ್ಲಿ ಭಾರತದ ಪ್ರಥಮ ದೂರವಾಣಿ ಸಂಪರ್ಕ. 1923ರಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಸ್ಥಾಪನೆ. 1818ರಲ್ಲಿ ಪ್ರಥಮ ಹತ್ತಿ ಗಿರಣಿ ಸ್ಥಾಪನೆ. ಓಕೆ, ಕನ್ನಡ ನಾಡು ನುಡಿಯ ಕುರಿತು ಪ್ರಮುಖ ವರದಿಗಳು. ಮಹಾಜನ್ ವರದಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ವಿವಾದದ ಬಗ್ಗೆ ಇರುವಂತದ್ದು. ಡಿ.ಎಂ. ನಂಜುಂಡಪ್ಪ ವರದಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ. ಸರೋಜಿನಿ ಮಹೇಶ್ ವರದಿ ಕನ್ನಡಿಗರ ಉದ್ಯೋಗ ಅವಕಾಶ. ಗೋಕಾಕ್ ವರದಿ ಪ್ರೌಢ ಶಿಕ್ಷಣದಲ್ಲಿ ಕನ್ನಡ ಭಾಷೆಯ ಸ್ಥಾನಮಾನ. ಎಚ್.ಎನ್. ವರದಿ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮಾತೃಭಾಷೆಯ ಮಾಧ್ಯಮ ಕನ್ನಡ. ನಾರಾಯಣಸ್ವಾಮಿ ವರದಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನದ ರೀತಿ. ಅಹುಜಾವು ಸಮಿತಿ ವರದಿ ಕಾವೇರಿ ನೀರಿನ ಬಳಕೆ. ಬಚಾವತ್ ವರದಿ ಕೃಷ್ಣಾ ನದಿಯ ನೀರಿನ ಹಂಚಿಕೆ. ಬರಗೂರು ರಾಮಚಂದ್ರಪ್ಪ ವರದಿ ಶಿಕ್ಷಣ ಮಾಧ್ಯಮದಲ್ಲಿ ಕನ್ನಡ. ಎಂ. ಚಿದಾನಂದ ಮೂರ್ತಿರವರ ವರದಿ ಶಾಸ್ತ್ರೀಯ ಭಾಷೆಯಾಗಿ ಕನ್ನಡ. ವಾಟಾಳ್ ನಾಗರಾಜ್ ವರದಿ ಗಡಿನಾಡು ಅಭಿವೃದ್ಧಿ ಕುರಿತಾದ ವರದಿ. ವೈದ್ಯನಾಥ್ ವರದಿ ದೈಹಿಕ ಶಿಕ್ಷಣದ ಅವಶ್ಯಕತೆಯ ವರದಿ. ಇನ್ನು ಪ್ರಮುಖ ಸಾಹಿತಿಗಳು ಮತ್ತು ಅವರ ಕೃತಿಗಳನ್ನ ನೋಡೋಣ. ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವಸ್ಥೆ ಮತ್ತು ಸಂಸ್ಕಾರ. ಡಾಕ್ಟರ್ ಎಸ್.ಎಲ್. ಭೈರಪ್ಪರವರು ವಂಶವೃಕ್ಷ. ಕನಕದಾಸರವರು ರಾಮಧ್ಯಾನ ಚರಿತೆ. ಕುಮಾರವ್ಯಾಸರು ಶ್ರೀ ರಾಮಾಯಣ ದರ್ಶನಂ. ಪಿ. ಲಂಕೇಶಿ ಸಂಕ್ರಾಂತಿ. ಕುಮಾರವ್ಯಾಸರವರು ಗದಗಿನ ಭಾರತ. ಪಂಪ ಭಾರತ. ಕೆ. ಶಿವರಾಮ್ ಕಾರಂತರವರು ಮೂಕಜ್ಜಿಯ ಕನಸುಗಳು. ದ.ರಾ. ಬೇಂದ್ರೆ ನಾಕುತಂತಿ. ರನ್ನ ಗದಾಯುದ್ಧ. ಗಿರೀಶ್ ಕಾರ್ನಾಡ್ ನಾಗಮಂಡಲ.
ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಚಿಕ್ಕವೀರ ರಾಜೇಂದ್ರ, ಚನ್ನವೀರ ಕನವಿ, ಆಕಾಶಬುತ್ತಿ, ಕೆ ನರಸಿಂಹಮೂರ್ತಿ, ಮೈಸೂರು ಮಲ್ಲಿಗೆ, ಲಕ್ಷ್ಮೇಶ, ಜೈಮಿನಿ ಭಾರತ, ಸರ್ವಜ್ಞ ತ್ರಿಪದಿಗಳು, ಎಂ.ಎಸ್. ಪುಟ್ಟಸ್ವಾಮಿ, ಮಾಡಿದ್ದುನು ಮಹಾರಾಯ, ಬಿ.ಜಿ.ಎಲ್. ಸ್ವಾಮಿ, ಹಸಿರು ಹೊನ್ನ. ಇನ್ನು ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿ ಕಂಡು ಬರ್ತವೆ? ಬೋಡೋ ಅಂತಕ್ಕಂಥ ಜನಾಂಗ ಆಸಾಮದೊಳಗ, ಸಂತಾಲ ಅಂತಕ್ಕಂಥ ಪಶ್ಚಿಮ ಬಂಗಾಳ ಬಿಹಾರದಲ್ಲಿ, ಅಬೋರ್ಸ್ ಅಂತಕ್ಕಂಥದ್ದು ಆಸಾಂ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ, ಜಯಂತಿಯ ಮೇಘಾಲಯ, ಗ್ಯಾಲಗೋ ಹಿಮಾಲಯ, ಬೈಗಾ ಛತ್ತೀಸ್ಗಢ ಮಧ್ಯಪ್ರದೇಶ, ಕೂಕಿ ಮಣಿಪುರ, ಕೂಕಿ ಸಮುದಾಯ ಅಲ್ಲಿ ನಡೀತಾ ಇದ್ದ ಗಲಾಟೆ ಈಗ, ಚಂಚು ಒರಿಸ್ಸಾ, ಸೂಲಿಗ ಕರ್ನಾಟಕ, ಅಪಟ್ಮೀಸ್ ಅರುಣಾಚಲ್ ಪ್ರದೇಶ, ಗಾರೋ ಮೇಘಾಲಯ, ಘರ್ವಾಲೋ ಉತ್ತರ ಪ್ರದೇಶ, ಲೆಪ್ಚಾ ಸಿಕ್ಕಿಂ, ಗೊಂಡ ಮಧ್ಯಪ್ರದೇಶ ಮತ್ತು ಜಾರ್ಖಂಡ, ಬಿಲ್ಲರು ಮಧ್ಯಪ್ರದೇಶ ರಾಜಸ್ಥಾನ್, ಕೋಟಾ ತಮಿಳುನಾಡು, ಜಾಟರು ಅಂಡಮಾನ್ ನಿಕೋಬಾರ್, ಬಡಗಾಸ್ ತಮಿಳುನಾಡು, ಉರಾಲಿ ಕೇರಳ, ಮುಂಡಾ ಜಾರ್ಖಂಡ್, ಮೀನಾ ರಾಜಸ್ಥಾನ್, ಕಾರ್ಬಿ ಆಸಾಂ, ಕುಮೋನ್ ಉತ್ತರ ಪ್ರದೇಶ, ಅಂಗಾಮಿ ನಾಗಾಲ್ಯಾಂಡ್, ಬಿರೋಲ್ ಬಿಹಾರ್, ವರಲಿ ಮಹಾರಾಷ್ಟ್ರ, ಗಡ್ಡಿ ಹಿಮಾಚಲ್ ಪ್ರದೇಶ್, ಕಿನ್ನಾರ್ ಹಿಮಾಚಲ್ ಪ್ರದೇಶ್, ಬೋಟಿಯಾನ ಉತ್ತರಾಖಂಡ, ಸರ್ವಾಸ್ ಆಂಧ್ರ ಪ್ರದೇಶ್. ಇನ್ನ ಪುರಾಣಗಳಲ್ಲಿ ಕೆಲವು ವಿಶೇಷ ಸಂಗತಿಗಳನ್ನ ನೋಡ್ತಾ ಹೋಗಿದ್ವಿ. ಭಾರತದ ಇತಿಹಾಸ ನಿಮ್ಗೆ ಎಷ್ಟು ಗೊತ್ತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆವಾಗಿದ್ದು 1885ರಲ್ಲಿ. ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್ ಅವರು. ಶಿವಾಜಿಗೆ ಪಟ್ಟಾಭಿಷೇಕವಾಗಿರ್ತಕ್ಕಂಥ ವರ್ಷ 1664. ತಾಳಿಕೋಟೆ ಯುದ್ಧ ನಡೆದಿದ್ದು 1565. ಬಕ್ಸಾರ್ ಕದನ ನಡೆದ ಇಸ್ವಿ 1764. ಆನಂದ ಮಠ ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ ಅವರು. ಐನೇ ಅಕ್ಬರಿ ಕೃತಿ ಬರೆದವರು ಅಬ್ದುಲ್ ಫೈಜಿ ಅವರು. ಅರ್ಥಶಾಸ್ತ್ರದ ಅರ್ಥಿಸಿದವರು ಕೌಟಿಲ್ಯ. ಅಮೀರ್ ಖುಸ್ರೋ ರಚಿಸಿದ ಕೃತಿ ಕಾಜಿಯನ್ ಉಲ್ ಫತಾ. ಪಂಡಿತ್ ಜವಾಹರ್ಲಾಲ್ ನೆಹರು ಮರಣ ಹೊಂದಿದ್ದು 1984ರಲ್ಲಿ. ಚಾಲುಕ್ಯರ ರಾಜಧಾನಿ ವಾತಾಪಿ. ಚೋಳರು ಆಳಿದ ಪ್ರದೇಶ ತಂಜಾವೂರು. ಹರ್ಷ ಚಕ್ರವರ್ತಿ ಕಾಲದ ಮುಖ್ಯ ವಿಶ್ವವಿದ್ಯಾಲಯ ನಳಂದ. ಪ್ಲಾಸಿ ಕಾಳಗ ನಡೆದ ಇಸ್ವಿ 1757. ಒಂಟೆ ಒಂದರಲ್ಲಿ ನೀರಿಲ್ಲದೆ ಎಷ್ಟು ದಿನಗಳು ಬದುಕಬಲ್ಲದು ಅಂದ್ರೆ 10 ದಿನಗಳ ಕಾಲ. ಕವಿಗಳು ಮತ್ತು ಅವರ ಅಂಕಿತನಾಮ ನೋಡೋಣ. ಕನಕದಾಸರು ಕಾಗಿನೆಲೆ ಆದಿಕೇಶವ. ಪುರಂದರದಾಸರು ಪುರಂದರ ವಿಠಲ. ಎಳವನಕಟ್ಟಿ ಗಿರಿಯಮ್ಮ ಎಳವನಕಟ್ಟಿ ನರಹರಿ ತೀರ್ಥ ನರಹರಿ. ಶ್ರೀಪಾದರಾಯರು ರಂಗವಿಠಲ. ವ್ಯಾಸರಾಯರು ಶ್ರೀಕೃಷ್ಣ. ವಾದಿರಾಜರು ಹಯವದನ. ವೈಕುಂಠದಾಸರು ವೈಕುಂಠಕೇಶವ. ರಾಘವೇಂದ್ರ ತೀರ್ಥ ವೇಣುಗೋಪಾಲ. ಪ್ರಸನ್ನ ವೆಂಕಟದಾಸರು ಪ್ರಸನ್ನ ವೆಂಕಟಕೃಷ್ಣ. ವಿಜಯದಾಸರು ಹಯವದನ ವಿಠಲ. ಗೋಪಾಲದಾಸರು ಗೋಪಾಲ ವಿಠಲ. ತೋಟದ ಲಿಂಗೇಶ್ವರ ಮಹಾಲಿಂಗ ಗುರು ಶಿವಸಿದ್ಧ